ಬಾಸು ಏನಾಯ್ತು? ನಿನಗೊಂದು ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಹೇಳ್ದೆ ಕೇಳ್ದೆ ಆಚೆ ಬಂದಿದ್ಯಲ್ಲ, ಯಾರನ್ನ ಕೇಳಿ ಆಚೆ ಬಂದೆ? ಆಚೆ ಬರುವಂತ ಅವಶ್ಯಕತೆ ಆದ್ರೂ ಏನಿತ್ತು? ಬಾಸು ನಾನು ಏನ್ ನಾನು ನಿನ್ಗೆ ಯಾರೋ ಚಾಕು ಚುಚ್ಚಿದ್ರು, ನಿನ್ನೆ ಕಿಡ್ನಾಪ್ ಮಾಡ್ಕೊಂಡು ಸಾಯಿಸಕ್ಕೆ ಟ್ರೈ ಮಾಡಿದ್ರು, ನಿನ್ ಪ್ರಾಣ ಹೋಗೋ ಸ್ಥಿತಿಲಿದ್ದೆ. ಅದು ಯಾರು ಏನು ಯಾಕೆ ಅನ್ನೋ ಪ್ರಶ್ನೆಗೆ ನಮ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಇಂಥ ಟೈಮಲ್ಲಿ ಒಬ್ಳೆ ಆಚೆ ಬಂದಿದ್ಯಲ್ಲ, ನಿನಗೇನು ಅನ್ಸಲ್ವಾ? ನೋಡು, ನಿನ್ನ ಮೈಯಲ್ಲಿ ಶಕ್ತಿನೇ ಇಲ್ಲ. ಡಾಕ್ಟರ್ ಏನಂದ್ರು ಡಾಕ್ಟ್ರು? ರೆಸ್ಟ್ ಮಾಡು ಅಂತ. ರೆಸ್ಟ್ ಮಾಡ್ತೀಯಾ? ಅಲ್ಲ, ನನಗೊಂದು ಮಾತು ಹೇಳ್ದೆ ಕೇಳ್ದೆ ಅರ್ಧ ರಾತ್ರಿ ಮನೆಯಿಂದ ಆಚೆ ಬಂದಿದ್ಯಲ್ಲ, ನೀಗೇನು ಒಂದು ಸ್ವಲ್ಪ ಜವಾಬ್ದಾರಿ ಇಲ್ವಾ? ಅದು ಬಾಸು ನಾನು ಹಾಗೆ ಸುಮ್ಮನೆ. ಏನು ಸುಮ್ಮನೆ ಅಂದ್ರೆ ಏನರ್ಥ? ಈ ಥರ ಕತ್ತಲು ಒಬ್ಳೆ ಆಚೆ ಬಂದಿದ್ಯಲ್ಲ, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಂಗೇನು ಮಾಡಬೇಕಿತ್ತು? ನಿನ್ಗೆ ಎಲ್ಲೂ ಕಾಣಿಸ್ತಿಲ್ಲ ಅಂದಾಗ ನನ್ನ ಮನೆ ಇಡೀ ಹುಡುಕ್ದೆ, ಅಲ್ಲೂ ಕಾಣಿಸ್ತಿಲ್ಲ ಅಂತ ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಸಾರಿ ಬಾಸು. ಏನ್ ಸಾರಿ? ಸಾರಿ ಅಂತೆ ಸಾರಿ ಅಂದ ತಕ್ಷಣ ಎಲ್ಲ ಮುಗ್ದೋಯ್ತಾ? ನಿನ್ ಜೀವಕ್ಕೆ ಎಲ್ಲಿ ಅಪಾಯ ಬರುತ್ತೆ ಅಂತ ನಾನು ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದೀನಿ. ಆ ಟೆನ್ಷನ್ ನಿನಗೆ ಅರ್ಥನೇ ಆಗಲ್ವಾ? ಏನೆಲ್ಲ ನಿಂಗೆ ತಮಾಷೆ ಅನ್ನಿಸ್ತಾ ಇದೆಯಾ? ಆಲ್ರೆಡಿ ಅಂಬಿಕಾನ ಕಳ್ಕೊಂಡು ಸತ್ತು ಬದುಕ್ತಾ ಇದ್ದೀನಿ, ನೀನು ನನ್ನ ಸಾಯಿಸ್ಬಿಡು. ತಪ್ಪಾಯ್ತು ಬಾಸು. ಏನ್ ತಪ್ಪಾಯ್ತು? ನನ್ನ ಕಾಳಜಿ ನಿನಗೆ ಜೋಕ್ ಅನ್ನಿಸ್ತಾ ಇದೆಯಾ? ಇಲ್ಲ ಬಾಸು, ನಿಜವಾಗ್ಲೂ ನಾನು ಆ ಉದ್ದೇಶದಿಂದ ಹೋಗ್ಲಿಲ್ಲ. ದುರ್ಗಾ, ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ನ ಮತ್ತೆ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನೀ ನನ್ನ ಕಣ್ಣು ಮುಂದೆ ಇಲ್ಲ ಅಂದ್ರೆ ನನಗೆ ಇಡೀ ಜಗತ್ತೇ ಕತ್ಲಾಗುತ್ತೆ. ನೋಡು, ಇನ್ಮೇಲೆ ನನ್ನ ಹೇಳ್ದೆ ಕೇಳ್ದೆ ನಿನ್ನ ಮನೆ ಬಾಗಿಲು ಕೂಡ ದಾಟಬಾರ್ದು. ಇದು ನನ್ನ ಆರ್ಡರ್ ಅಂತಾನೆ ಅನ್ಕೋ. ನಡಿ ಮನೆಗೆ. ಅಕ್ಕ, ನಿಂಗೊಂದು ವಿಷಯ ಗೊತ್ತಾ? ನೆನ್ನೆ ರಾತ್ರಿ ಬಾಸು ಟ್ರಸ್ಟಲ್ಲಿ ಎಷ್ಟು ಗಾಬರಿಯಿಂದ ಓಡ್ಕೊಂಬಂದಂಗೆ ಹೆಂಗ್ ಬೈದ್ರು ಗೊತ್ತಾ? ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ದುರ್ಗಾ, ಶರತ್ ಹೆದರ್ಕೊಂಡಿದ್ರು, ಅದಕ್ಕೆ ಆ ಟೆನ್ಷನಲ್ಲಿ ನಿನಗೆ ಬೈದಿದಾರಷ್ಟೇ. ಅದು ಬೈಗಳ ಅಲ್ಲ, ನಿನ್ ಮೇಲಿರೋ ಕಾಳಜಿ ಪ್ರೀತಿ. ಈಗ ನೀನು ಶರತ್ ಜವಾಬ್ದಾರಿ ಅಲ್ವಾ, ಅದಕ್ಕೆ ಆ ಟೆನ್ಷನಲ್ಲಿ ಬೈದಿದಾರಷ್ಟೇ. ಆಹಾ, ಸರಿಗಿದ್ಯಾ. ನಿನ್ ಗಂಡ ಕೂಡ ಇದನ್ನೇ ಹೇಳಿದ್ದು, ಅವ್ರು ನನಗೆ ಬೈದಿದ್ದು ಸಾಲದು ಅಂತ. ಈಗ ನೀನು ಅವ್ರನ್ನೇ ವಹಿಸ್ಕೊಂಡು ಮಾತಾಡ್ತಿದ್ಯಾ? ದುರ್ಗಾ, ನೋಡಲಿ, ಜಡೆ ಬಿಚ್ಚೋಯ್ತು. ನೀನು ಸರಿಯಾಗಿ ಕೂತಿಲ್ಲ ಅಂದ್ರೆ ಜಡೆ ನೆಟ್ಟಗೆ ಬರಲ್ಲ. ಸುಮ್ಮನೆ ಕೂತ್ಕೋ. ಅಕ್ಕ, ಅವ್ರು ಹೆದರ್ಕೊಂಡಿರ್ಲಿಲ್ಲ. ಗಂಡನೋ ಅಧಿಕಾರನ ನನ್ನ ಮೇಲೆ ಚಲಾಯಿಸೋಕ್ಕೋಸ್ಕರ ಹಾಕಿ ಕೂಗಾಡಿದ್ರು. ದುರ್ಗಾ, ಹಾಗೆಲ್ಲ ಅನ್ಕೋಬೇಡ. ಈ ಗಂಡಸರು ತುಂಬಾ ಪಾಪ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಬರಲ್ಲ. ಅವ್ರಿಗೆ ನಮ್ಮ ಮೇಲೆ ಅತಿಯಾದ ಪ್ರೀತಿ ಇರತ್ತೆ, ಆದ್ರೆ ನಮ್ಗೇನಾದ್ರೂ ಆಗ್ಬಿಡತ್ತೋ ಅನ್ನೋ ಭಯ ಆದಾಗ ಹೀಗೆಲ್ಲ ಕೂಗಾಡ್ಬಿಡ್ತಾರೆ. ಈ ಸಿಟ್ಟು ಬಿಟ್ರೆ ಅವ್ರ ಭಾವನೆಗಳನ್ನ ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಬೇರೆ ದಾರಿನೇ ಗೊತ್ತಿಲ್ಲ. ಈ ಸಿಟ್ಟಿನ ಹಿಂದೆ ಅವ್ರ ಪ್ರೀತಿ ಕಾಳಜಿ ಇದೆ ಅಂತ ನಿನಗೆ ಅರ್ಥ ಆಗ್ಬೇಕು. ಅದು ನಿನಗೆ ಅರ್ಥ ಆಗ್ತಿಲ್ಲ.